ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ತಾಲಿಪಟ್ಟು ಮಾಡ್ಬೇಕು ಅಂದ್ಕೊಂಡೀನಿ. ತಾಲಿಪಟ್ಟು ಅಂದ್ರೆ ಅದೇನು ಮಾಮೂಲಿ ಎಲ್ಲರೂ ತಾಲಿಪಟ್ಟು ಮಾಡ್ತಾರೆ ಅಂತ ಅನ್ಕೋಬೋದು ನೀವು. ಆ ಥರ ತಾಲಿಪಟ್ಟಲ್ಲ. ಈ ಥರ ಎಲ್ಲ ವೆರೈಟಿ ಹಾಕಿ ಅಂದರೆ ಎಲ್ಲ ತರಕಾರಿ ಹಾಕಿದ್ದು ಇದು ಎಲ್ಲ ಸೇರಿಸ್ಬಿಟ್ಟು ನಾನು ತೋರಿಸ್ತೀನಿ. ಅದಕ್ಕೆ ಏನೇನು ಬೇಕಂದ್ರೆ ನೋಡಿರಿ, ಈ ಥರ ಒಂದು 2 ಬಟ್ಲ ಈ ಬಟ್ಟಲೇ 2 ಬಟ್ಲ ಜೋಳದ ಹಿಟ್ಟು ತೊಗೊಂಡೀನಿ. ಒಂದು ಅರ್ಧ ಬಟ್ಲ ಅಕ್ಕಿ ಹಿಟ್ಟು, ಆಮೇಲೆ ಒಂದು ಅರ್ಧ ಬಟ್ಲ ಇದು ಸಜ್ಜೆ ಹಿಟ್ಟು, ಆಮೇಲೆ ಒಂದು ಬಟ್ಲ ಗೋಧಿ ಹಿಟ್ಟು ತೊಗೊಂಡೀನಿ. ಒಂದು ಸಣ್ಣ ಕಪ್ ಏನದಲ್ಲ ಕಡಲೆ ಹಿಟ್ಟು ತೊಗೊಂಡೀನಿ. ಇದಕ್ಕೆ ಒಂಚೂರು ಜೀರಿಗೆ, ಆಮೇಲೆ ಒಂಚೂರು ಖಾರ ಪುಡಿ, ಅರಿಶಿನ ಪುಡಿ, ಅಜ್ವಾನ. ಆಮೇಲೆ ಇದಕ್ಕೆ ಇದು ತರಕಾರಿ ಏನೇನು ತೊಗೊಂಡೀನಿ ಅಂತಂದ್ರೆ ಸಬ್ಬಸಿಗೆ ಸೊಪ್ಪು, ಆಮೇಲೆ ಇದು ಪಾಲಕ ಸಣ್ಣದಾಗಿ ಹೆಚ್ಚಿಟ್ಕೊಂಡು ತೊಳ್ಕೊಂಡೀನಿ, ಆಮೇಲೆ ಸೌತೆಕಾಯಿ, ಆಮೇಲೆ ಹೀರೆಕಾಯಿ, ಆಮೇಲೆ ಕೊತ್ತಂಬರಿ ಇಷ್ಟು ತೊಗೊಂಡೀನಿ. ಇದಕ್ಕೆ ಇನ್ನೊಂದಿಷ್ಟು ಬೇರೆ ಏನು ಹಾಕೋದು ಅಂತಂದ್ರೆ ಒಂಚೂರು ಶುಂಠಿ, ಆಮೇಲೆ ಜೀರಿಗೆ, ಆಮೇಲೆ ಧನಿಯಾ ಕಾಳು ಅಂದರೆ ಹವೀಜ, ಆಮೇಲೆ ಮೆಣಸಿನ್ಕಾಯಿ, ಶೇಂಗಾ. ಇದು ಮಸಾಲೆಗೆಲ್ಲ ಇದಕ್ಕೆ ನೀವು ಬೆಳ್ಳುಳ್ಳಿ ಬೇಕಂದ್ರೂ ಹಾಕ್ಕೋಬೋದು. ಈ ಬೆಳ್ಳುಳ್ಳಿ ಬೇಡ ಅನ್ನೋರು ಹಿಂಗೆ ಹಾಕ್ಕೋಬೋದು. ಈಗ ನಾನು ಹಿಂಗೂ ಇಟ್ಟಿನ ಒಂಚೂರು ಹಾಕಲಿಕ್ಕೆ. ಆಮೇಲೆ ಉಳ್ಳಾಗಡ್ಡಿ ಏನದಲ್ಲ ಈ ಥರ ತುರಿದು ಇಟ್ಕೋಬೋದು. ಇಲ್ಲ ನೀವು ಹಿಂಗೆ ಹೆಚ್ಚಿದ್ದೇ ಇಟ್ಕೋತೀನಿ ಅಂದರೆ ಹಂಗೆ ಹೆಚ್ಚಿನೂ ಹಾಕ್ಕೋಬೋದು. ನಾವು ಇದು ತಟ್ಟಬೇಕಾದ್ರೆ ಅದೆಲ್ಲ ಇದಾಗುತ್ತೆ ಅನ್ನೋದಕ್ಕೆ ನಾನು ತುರಿದು ಇಟ್ಟೀನಿ. ಈಗ ನಾವು ಏನು ಮಾಡ್ಬೇಕಂದ್ರೆ ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಂಬರಂಬರ್ರಿ. ನಾನು ಫಸ್ಟ್ ಇದನ್ನು ಏನು ಮಾಡ್ತೀನಿ, ಮಿಕ್ಸಿಗೆ ಹಾಕ್ಕೊಂಬಂದುಬಿಡ್ತೀನಿ. ಈ ಬರೀ ಹುಡುಗರಿಗೆ ನಾವು ತಿನ್ನಲಿಕ್ಕೆ ಅದು ಕೊಡ್ತೀವಿ ಅಂದ್ಕೊಳಂಗಿದ್ರೆ ನಾವೇನು ಮಾಡಬೇಕು, ಈ ಮೆಣಸಿನ್ಕಾಯಿನ ಸ್ಕಿಪ್ ಮಾಡಿರಿ ನೀವು. ಆಮೇಲೆ ಇದು ಹಾಕಿರಿ, ಸ್ವಲ್ಪ ಖಾರ ಇರ್ಲಾರ್ದು ಮೆಣಸಿನ್ಕಾಯಿ ಏನಿರ್ತಾವಲ್ಲ ಅದ್ರದ್ದು ಚಿಲ್ಲಿ ಫ್ಲೇಕ್ಸ್ ಹಾಕಿರಿ, ಇಲ್ಲ ಸಪ್ಪಂದು ಹಚ್ಕೊಡ್ಬೋದು. ಈ ಥರ ನಾನು ಮೊದಲು ಹಾಕ್ಕೊಂಬರ್ತೀನಿ. ಇದನ್ನು ಸಣ್ಣದಾಗಿ ಪೂರ್ತಿ ನುಣ್ಣಗಲ್ಲ, ತರತರಿಯಾಗಿ ರುಬ್ಬಬೇಕು. ಈಗ ನೋಡಿರಿ, ಒಂದು ಇದು ಬುಟ್ಟಿ ತೊಗೋತೀನಿ ನೋಡಿರಿ. ಈ ಬುಟ್ಟಿ ಒಳಗೆ ಎಲ್ಲ ಹಾಕ್ಕೊಂಬಿಡ. ಇದು ಏನು ಹಾಕೋತೀವಿ ನೋಡಿರಿ, ಫಸ್ಟ್ ಇದು ಕೊತ್ತಂಬರಿ ಸೊಪ್ಪು, ಆಮೇಲೆ ಇದು ಸಬ್ಬಸಿಗೆ ಸೊಪ್ಪು. ನಿಮಗೇನ ಮೆಂತ್ಯ ಪಲ್ಯ ಅದು ಎಲ್ಲ ಬೇಕಂದ್ರೆ ಹಾಕೋಬೋದು. ಆ ಮೆಂತ್ಯ ಪಲ್ಯ ಜಾಸ್ತಿ ಹಾಕ್ಕೋಬೇಡ್ರಿ, ಕಹಿ ಆಗುತ್ತದೆ. ಈಗ ಇದನ್ನು ನಾನು ಪಾಲಕ್ ಸೊಪ್ಪು ಹಾಕ್ಕೊಂಡೀನಿ, ಆಮೇಲೆ ನೋಡಿ ಹಾಕ್ಕೊಳಮ್ಮಂತ. ಆಮೇಲೆ ಇದು ನೋಡಿರಿ ಹೀರೆಕಾಯಿ, ಇದನ್ನು ತುರಿದು ಇಟ್ಟೀನಿ ನಾನು. ಆಮೇಲೆ ಇದು ಸೌತೆಕಾಯಿ, ಆಮೇಲೆ ಇದು ಉಳ್ಳಾಗಡ್ಡಿ ನೋಡಿರಿ. ನೀವು ಉಳ್ಳಾಗಡ್ಡಿ ತಿನ್ನಂಗಿಲ್ಲ ಬೇಡ ಅಂತಂದರೆ ಬಿಡ್ಬೋದು, ಬರೀ ತರಕಾರಿನೇ ಹಾಕ್ಕೊಂಡು ಮಾಡ್ಕೋಬೋದು. ಆಮೇಲೆ ಇವಾಗ ನೋಡಿರಿ ಕಡಲೆ ಹಿಟ್ಟು ಹಾಕ್ತೀನಿ ನೋಡಿ, ಒಂದು ಸಣ್ಣ ಕಪ್ಪು ಕಡಲೆ ಹಿಟ್ಟು. ಆಮೇಲೆ ಇದು ಸಜ್ಜೆ ಹಿಟ್ಟು ಅರ್ಧ ಕಪ್ಪು. ಸಜ್ಜೆ ಹಿಟ್ಟು ಜಾಸ್ತಿ ಬೇಡ ಅಂತಂದರೆ ಒಂದು 2 ಚಮಚ ಹಾಕ್ಕೋಬೋದು ಅಷ್ಟೆ. ಆಮೇಲೆ ಇದು ಗೋಧಿ ಹಿಟ್ಟು ನೋಡಿ ಹಾಕ್ಕೊಳಮ್ಮ. ಆಮೇಲೆ ಒಂಚೂರು ಉಳಿಸೀನಿ. ಆಮೇಲೆ ಇದಕ್ಕೆ ಎಲ್ಲದಕ್ಕಿಂತನೂ ಜಾಸ್ತಿ ಏನು ಜೋಳದ ಹಿಟ್ಟು. ಆಮೇಲೆ ಇದಕ್ಕೆ ಅರ್ಧ ಕಪ್ಪು ನಾ ಏನು ಹಾಕೀನಿ ಅಕ್ಕಿ ಹಿಟ್ಟು. ಇದಕ್ಕೆ ಬೇಕಂದವ್ರು ಏನು ಮಾಡ್ತಾರೆ, ಇನ್ನು ಅನ್ನನೂ ಹಾಕೋತಾರೆ. ಅದಕ್ಕೆ ನಾ ಅನ್ನ ಹಾಕಿಲ್ಲ, ಅಕ್ಕಿ ಹಿಟ್ಟು ಹಾಕೀನಿ ನೋಡಿರಿ. ಆಮೇಲೆ ಇದಕ್ಕೆ ಅಜ್ವಾನ, ಆಮೇಲೆ ಜೀರಿಗೆ, ಆಮೇಲೆ ಒಂಚೂರು ಏನದಲ್ಲ ಅರಿಶಿನ ಪುಡಿ ಸ್ವಲ್ಪ ಹಾಕ್ರಿ, ಬರೀ ಹಳದಿ ಆಗಿಬಿಡ್ತಾವೆಲ್ಲ. ಆಮೇಲೆ ಇಷ್ಟು ಹಾಕಿಂದ ಸ್ವಲ್ಪ ಖಾರ ಪುಡಿ ಕಲರಿಗೆ ಅಷ್ಟೇ.
ಆಮೇಲೆ ಒಂಚೂರು ಇಂಗು. ಇಷ್ಟೆಲ್ಲ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಒಮ್ಮೆ ಉಪ್ಪು ಹಾಕ್ಲಿಕ್ಕೆ ಹೋಗಬೇಡ್ರಿ, ಆಮೇಲೆ ನೋಡ್ಕೊಂಡು ಹಾಕೋರಿ. ಅಂದರೆ ಆಮೇಲೆ ಏನು ಮಾಡೋದು, ಇದು ಹಿಟ್ಟೆಲ್ಲ ನಾದಿದ್ಮೇಲೆ ರುಚಿ ನೋಡ್ಕೊಂಡ್ಬಿಟ್ಟು ನೀವೇನದ ಉಪ್ಪು ಮತ್ತು ಹಾಕ್ಕೋಬೋದು. ಈಗ ನಾವು ಇದನ್ನು ಮಸಾಲೆ ರುಬ್ಬಿಟ್ಟಿವಲ್ಲ, ಇದನ್ನೇನದಲ್ಲ ಹಾಕ್ತೀವಿ ನೋಡಿರಿ. ಈ ಥರ ಇರಬೇಕಿದು. ಈ ಶೇಂಗಾ ಏನದಲ್ಲ ತರಿಯಾಗಿ ನಡಬರ್ಕ್ ಸಿಗಬೇಕದು ತಾಲಿಪಟ್ಟು ತಿನ್ಬೇಕಾದ್ರೆ. ಇಲ್ಲಿ ನೋಡಿರಿ, ಇದು ಘಮ್ ಅಂತ ವಾಸ ಹೆಂಗೆ ಬರ್ತದೆ ನೋಡಿರಿ. ಇದು ಇನ್ನೂ ಬೆಳ್ಳುಳ್ಳಿ ಹಾಕಿದರೆ ಟೇಸ್ಟ್ ಬರ್ತದೆ. ಬೆಳ್ಳುಳ್ಳಿ ತಿನ್ನೋರಿದ್ರೆ ಆರಾಮ್ಸರಿ ನೀವು ಬೆಳ್ಳುಳ್ಳಿ ಹಾಕ್ಕೋಬೋದು, 1 ರಿಂದ 2 ಗಡ್ಡೆ ಬೆಳ್ಳುಳ್ಳಿ. ನಾನಿಲ್ಲಿ ಬೆಳ್ಳುಳ್ಳಿ ಹಾಕಿ ತೋರಿಸಿಲ್ಲ, ಬರೀ ಇಂಗು ಜೀರಿಗೆ ಹಾಕ್ತೀನಿ. ಈಗ ಇದನ್ನು ಕಲಿಸ್ತೀನಿ ನೋಡಿರಿ. ಫಸ್ಟ್ ನೀವೇನು ಮಾಡಬೇಕು, ಹಿಂಗೆ ನೀರು ಹಾಕಿ ಕಲಿಸ್ಲಿಕ್ಕೆ ಹೋಗಬೇಡ್ರಿ ಮೊದಲು. ಯಾಕಂದರೆ ಎಲ್ಲ ಸೊಪ್ಪಿನೊಳಗೆ ತಪ್ಪಲ ಪಲ್ಯ ಏನು ಇರ್ತದಲ್ಲ ಅದರೊಳಗೂ ನೀರು ಇರ್ತದೆ, ಸೌತೆಕಾಯಿ ನೀರು ಇರ್ತದೆ, ಹೀರೆಕಾಯಿ ನೀರು ಇರ್ತದೆ. ಇದನ್ನೇನು ಮಾಡಬೇಕು, ಬರೀ ಹಿಟ್ಟಿನಾಗ ಇದನ್ನೆಲ್ಲ ಕಲಿಸ್ಬಿಡ್ರಿ ಮೊದಲು. ಆಮೇಲೆ ಉಳ್ಳಾಗಡ್ಡಿ ಹೆರ್ದಿರ್ತೀವಲ್ಲ ಅದು ನೀರು ಇರ್ತದೆ. ಈ ಥರ ಇದನ್ನು ಚೆಂದಾಗಿ ನಾದಬೇಕು ಹಿಟ್ಟು. ನೋಡಿರಿ, ನಾನು ಈ ಸದ್ಯಕ್ಕೆ ಏನು ಮಾಡ್ತೀನಿ, ಇಲ್ಲಿ ಗ್ಯಾಸ್ ಕಟ್ಟಿ ಮೇಲೆ ಹಾಕಿ ಚೆಂದಾಗಿ 2 ಕೈಲೇ ನಾದ್ತೀನಿ ನೋಡಿರಿ. ಈ ತಾಲಿಪಟ್ಟು ಮುಂಜಾನೆ ನಾಷ್ಟಾಗಿ ಮಾಡ್ಕೊಂಡು ತಿನ್ಬೋದು, ಹುಡುಗರಿಗೆ ಡಬ್ಬಿಗೆ ಕಟ್ಲಿಕ್ಕೆ ಮಾಡ್ಬೋದು, ವಾರದಾಗ ಒಂದು ಸಲ ನಾಷ್ಟಕ್ಕೆ ಇದನ್ನು ಮಾಡ್ಕೋಬೋದು, ಏನು ತಪ್ಪಿಲ್ಲ. ಆಮೇಲೆ ನೀರಿನಾಗೆ ನಾದಲಿಲ್ಲ ಅಂತಂದರೆ ಶನಿವಾರ ಗುರುವಾರ ಹಿಂಗೆ ನಾವು ಒಪ್ಪತ್ತು ಮಾಡಿದರೆ ದಸಮಿ ತಿಂತೀವಲ್ಲ, ಆ ದಸಮಿ ಥರ ಇದನ್ನು ತಾಲಿಪಟ್ಟು ತಿನ್ಬೋದು. ಒಂದು ಟೈಮು ಇದನ್ನು ತಿನ್ಬೋದು. ನೋಡಿರಿ, ನಾವು ಒಟ್ಟು ನೀರೇ ಹಾಕಿಲ್ಲ, ಬರೀ ಎಲ್ಲ ತರಕಾರಿ ಒಳಗೇ ಇದನ್ನು ಅದೇ ನೋಡಿರಿ. ಇದು ನಿಮಗೆ ಟೈಮ್ ಇತ್ತಂದ್ರೆ ಏನು ಮಾಡಿರಿ, ನಾದಿಡ್ರಿ ಒಂದು 10 ನಿಮಿಷ ಅಥವಾ 5 ನಿಮಿಷ, ಇಲ್ಲ ಭಾಳ ತಿಡಬೇಡ್ರಿ. ಯಾಕಂದ್ರೆ ಇದು ಏನಾಗ್ತದೆ ಗೊತ್ತಾ, ನೀರು ಬಿಟ್ಟು ಮತ್ತು ಹಿಟ್ಟೆಲ್ಲ ಸೈಲಾಗ್ಬಿಡ್ತದೆ. ಹಾಗೇನೂ ಮಾಡೋಕ್ಕೆ ಹೋಗ್ಬೇಡ್ರಿ, ಸುಮ್ಮನೆ 1-2 ನಿಮಿಷ ಜಸ್ಟ್. ಈಗ ನೋಡಿರಿ, ನಾನು ಇದನ್ನು ಮಾಡಿ ತೋರಿಸ್ತೀನಿ. ಈ ಹುಡುಗರು ಏನು ಮಾಡ್ತಾವೆ, ತರಕಾರಿ ತಿನ್ಲಿಕ್ಕೆ ಒಲ್ಲೆ ಅಂತವಲ್ಲ, ಆ ಟೈಮ್ನಾಗ ನೀವೇನು ಮಾಡಬೇಕು, ಇದನ್ನೆಲ್ಲ ಹಾಕಿಬಿಟ್ಟು ಕಲರ್ ಅನಿಸುತ್ತೆ ಅವ್ರಿಗೆ. ಆಮೇಲೆ ಇದಕ್ಕೆ ನಾವು ಏನು ಮಾಡಬೇಕು, ಇನ್ನು ಗಜ್ಜರಿ ಹಾಕ್ಬೋದು, ಚೆಂದ ಕಾಣಿಸ್ತದೆ ಕಲರ್ ಗಜ್ಜರಿ. ಆಮೇಲೆ ಅದೇನಪ್ಪ ಮುಲ್ಲಂಗಿ ಹೆರ್ದು ಹಾಕ್ಬೋದು, ಅದು ಭಾರಿ ಒಳ್ಳೆಯದು ಹೆಲ್ತಿಗೆ. ಈಗೆಲ್ಲ ಶುಗರ್ದವ್ರಿಗೆಲ್ಲ ಮುಲ್ಲಂಗಿ ತಿನ್ನಿರಿ, ಅದು ತಿನ್ನಿರಿ, ಇದು ತಿನ್ನಿರಿ ಅಂತೆಲ್ಲ ಹೇಳ್ತಿರ್ತಾರೆ ಡಾಕ್ಟ್ರು. ನಾವು ದಿನ ಡೈರೆಕ್ಟಾಗಿ ತಿನ್ನೋದಕ್ಕಿಂತ ಈ ಥರ ಎಲ್ಲ
ಕಲಿಸ್ಕೊಂಡು ತಿನ್ನೋದು ಚಲೋ ಅಂತ. ಅದು ಗಜ್ರಿ ಹಾಕಿದ್ರೆ, ಗಜ್ರಿ ಹೆರ್ದು ಹಾಕಿದ್ವಿ ಅಂದ್ರೆ ಭಾಳ ಚಂದ ಆಗ್ತದೆ. ಇನ್ನು ಅದು ಕಲರ್ ಕಾಣಿಸ್ತದೆ, ಹುಡುಗರಿಗೆ ಒಂಥರ ವೆರೈಟಿ ಅನ್ನಿಸ್ತದೆ. ಇದಕ್ಕೇನು ಮತ್ತು ಬೇರೆ ಚಟ್ನಿ ಅದು ಏನೂ ಬೇಕು ಅನ್ಸಂಗಿಲ್ಲ. ಇದಕ್ಕೆ ನಾವು ಬರೀ ಶೇಂಗಾದ ಹಿಂಡಿ ತುಪ್ಪ ಹಾಕ್ಕೊಂಡು ತಿಂದ್ರೆ, ಬಿಸಿ ತಿಂದ್ರೆ 3 ತಾಲಿಪಟ್ಟು ಸರಳ ತಿನ್ಬೋದು, ಏನು ತೊಂದರೆ ಇಲ್ಲ. ಈಗ ನಾನು ಹಂಚಿಟ್ಟು ಗ್ಯಾಸ್ ಹಚ್ಚೀನಿ, ಹಂಚಿಟ್ಟು ಕಾಯ್ಲಿಕ್ಕಿಟ್ಟೀನಿ. ಅಷ್ಟರಾಗೆ ನಾನು ತಾಲಿಪಟ್ಟು ತಟ್ಟಿ ತೋರಿಸ್ತೀನಿ ನೋಡಿರಿ. ಈ ಥರ ಏನದಲ್ಲ, ಒಂದು ಹೋಳಿಗೆ ಸೀಟ್ ತೊಗೊರಿ, ಅಥವಾ ನಮ್ಮ ಹತ್ರ ಸೀಟ್ ಇಲ್ಲ ಅಂತಂದರೆ ನೀವು ಪ್ಲಾಸ್ಟಿಕ್ ಹಾಳೆ ಕೂಡ ತೊಗೋಬೋದು. ಈ ಥರ ಸೀಟ್ ಇದ್ದರೆ ಹಿಂಗೆ ನಾವು ಹಂಚಿನ ಮೇಲೆ ಪೂರ್ತಿ ಎತ್ತಿ ಹಾಕ್ಬೋದು. ನೀವು ಈ ಥರ ಕೈಲೇ ತಟ್ಬೋದು, ಲಟ್ನಿಗ್ಲೆ ಲಟ್ಟಿಸ್ಬೋದು, ನೀವು ಹೆಂಗೆ ಬೇಕಾದಂಗೆ ಮಾಡ್ಕೋಬೋದು. ಇದು ಏನದಲ್ಲ, ಬಿಳಿ ಎಳ್ಳು ಇದ್ದು ಅಂತಂದ್ರೆ ಎಲ್ಲ ತಟ್ಟಿದ ಮೇಲೆ ನೀವು ಇದ್ರ ಮೇಲೆ ಎಳ್ಳು ಉದುರಿಸ್ಕೊಬೋದು, ಚಂದ ಕಾಣಿಸ್ತದೆ. ಆಮೇಲೆ ತಿನ್ನೋ ಹೊತ್ತಿನಾಗ ನಾವು ಒಳಗೆ ಶೇಂಗಾ ಹಾಕಿರ್ತೀವಿ, ಇದೇನದಲ್ಲ ಎಳ್ಳು ರುಚಿ ಹತ್ತದ ಬಾಯಿಗೆ. ಆಮೇಲೆ ಆ ಎಳ್ಳು ಆರೋಗ್ಯಕ್ಕೂ ಒಳ್ಳೆಯದು ನೋಡಿರಿ. ಈಗ ಹಂಚು ಕಾಯ್ದದ, ನಾ ಹಾಕ್ತೀನಿ ನೋಡಿರಿ. ಈ ಥರ ಹೋಳಿಗೆ ಸೀಟಿ ಇದ್ದರೆ ನಾವು ಆರಾಮ್ ಸೇರಿ ಹಾಕ್ಬೋದು. ಮೇಲೆ ಒಂಚೂರು ಎಣ್ಣೆ ಹಾಕಿಬಿಡ್ರಿ. ಎಷ್ಟು ಚಂದ ಆಗ್ತದೆ ಅದು. ಸ್ವಲ್ಪ ಗ್ಯಾಸ್ ಸಣ್ಣ ಇಡ್ರಿ, ಇಲ್ಲ ಸುಮ್ಮನೆ ಕೆಂಪಾಗಿಬಿಡ್ತದೆ, ಬೇಯಂಗಿಲ್ಲ ಚೆಂದಾಗಿ. ಎಲ್ಲ ಹಿಟ್ಟು ಹಾಕ್ತೀವಲ್ಲ, ಅದು ಟೇಸ್ಟ್ ಬರ್ತದೆ ಜಾಸ್ತಿ ನೋಡಿರಿ. ಸೀದಾ ಇಟ್ಟರೆ ಎರಡಕ್ಕೆ ಸುಮ್ಮನೆ ಆ ಕಡೆ ಈ ಕಡೆ ಎತ್ತೆತ್ತಿ ಹಾಕಿದ್ರೆ ಏನಾಗ್ತದೆ, ಬಿರುಸಾಗುತ್ತೆ. ಕರೆಕ್ಟಾಗಿ ಈ ಕಡೆ ಒಂದು ಸಲ 2 ಸಲ ಅಥವಾ 3 ಸಲ ಬೇಯಿಸ್ಕೊಂಡ್ಬಿಟ್ರೆ ಚೆಂದ ಆಗ್ತದೆ. ನೋಡಿರಿ ಎಷ್ಟು ಚೆಂದಾಗ್ಯದ. ಒಂದೇ ಲೆವೆಲ್ನಾಗ ಇಡಬೇಕು ಉರಿ, ಯಾಕಂದ್ರೆ ಜೋರು ಇಟ್ವಿ ಅಂದ್ರೆ ಸುಮ್ಮನೆ ಹೊತ್ತು ಹೋಗ್ತದೆ, ಆಗಂಗಿಲ್ಲ. ಈಗ ನೋಡಿ ಇನ್ನೊಂದು ಹಾಕ್ತೇನೆ ನೋಡಿ.
ಈಗ ನಾವು ಮುಂಜಾನೆ ಹೆಂಗೆ ಮಾಡೋದು, ಎಲ್ಲ ಆಫೀಸ್ಗೆ ಹೋಗ್ತಿರ್ತಾರೆ, ಶಾಲೆಗೆ ಹೋಗ್ತಿರ್ತಾವೆ ಹುಡುಗರು. ಇಷ್ಟೆಲ್ಲ ಮಾಡಿ ಇಟ್ಕೊಳ್ಳಿಕ್ಕೆ ಲೇಟ್ ಆಗ್ತದೆ ಅಂತಂದ್ರೆ ಏನು ಮಾಡ್ಬೇಕು ರೀ, ಸಾಯಂಕಾಲ ಎಲ್ಲ ರಾತ್ರಿ ಊಟದಾದ್ಮೇಲೆ ತರಕಾರಿ ಎಲ್ಲ ಸ್ವಚ್ಛಾಗಿ ತೊಳೆದ್ಬಿಟ್ಟು ಅದನ್ನೆಲ್ಲ ಹೆಚ್ಚಿ ಮಾಡಿ ಫ್ರಿಜ್ನಾಗ ಇಟ್ಕೊಂಡ್ಬಿಡ್ಬೇಕು. ಎಲ್ಲನೂ ಇಟ್ಕೊಂಡು ಆಮೇಲೆ ಏನದಲ್ಲ ನಾವು ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಮುಗಿಸ್ಕೊಂಡು ಪಟ ಅಂಥೇಳಿ ಹಿಟ್ಟು ಹಾಕಿ ಕಲಿಸ್ಕೊಂಡು ಮಾಡ್ಕೋಬೋದು. ಎಷ್ಟು ಚಂದ ಆಯ್ತು. ನೋಡಿರಿ ಎಷ್ಟು ಚಂದ ಆಯಿತು. ಈಗ ಗ್ಯಾಸ್ ಆರಿಸ್ಬಿಡ್ತೇನೆ ನೋಡಿರಿ. ನೋಡಿರಿ ತಾಲಿಪಟ್ಟು ಈಗ ನೋಡಿರಿ ಎಷ್ಟು ಚಂದ ತಾಲಿಪಟ್ಟು. ಇದಕ್ಕೆ ನಮಗೆ ಯಾವ ಚಟ್ನಿ ಬೇಡ, ಏನೂ ಬೇಡ, ತುಪ್ಪ ಆಮೇಲೆ ಇದು ಈ ಥರ ಗಟ್ಟಿ ತುಪ್ಪ ಹಾಕ್ಕೊಂಡು ಈಗ ನೋಡಿರಿ ಇದು ತುಪ್ಪ ಶೇಂಗಾದ ಹಿಂಡಿ ಹಾಕ್ಕೊಂಡು ತಿಂದರೆ ಎಷ್ಟು ಮಸ್ತ್ ಆಗ್ತದೆ ನೋಡಿರಿ ತಾಲಿಪಟ್ಟು ಹೆಂಗೆ ಮೆತ್ತಗೆ ನೋಡಿರಿ ಎಷ್ಟು ಚಂದ ಕಾಣಿಸ್ತಾವೆ ಕಲರ್ ಎಲ್ಲ. ನೀವು ಏನದಲ್ಲ ನಿಮ್ಮ ಹುಡುಗರಿಗೆ ಮನ್ಯಾಗ ಮಾಡಿರಿ, ಒಂದು ಸಲ ಮಾಡಿ ನೋಡಿರಿ. ಆಮೇಲೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೀವು ಫಸ್ಟ್ ಟೈಮ್ ನಮ್ಮ ವಿಡಿಯೋ ಏನಾರ ನೋಡ್ತಿದ್ರೆ ನೋಡೋದು ಮಾತ್ರ ಬಿಡಬೇಡ್ರಿ. ನೋಡಿರಿ ತಾಲಿಪಟ್ಟು ಎಷ್ಟು ಚೆಂದಾಗ್ಯದ. ನೀವು ಒಂದು ಸಲ ಈ ಥರ ಮಾಡಿ ನೋಡ್ತೀರಲ್ಲ. ಮತ್ತೆ ನಾಳೆ ಒಳ್ಳೆಯ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದ.